ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ ಕೋರ್ತಾ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಹೈಸ್ಕೂಲ್ಗೆ ಸಂಬಂಧಪಟ್ಟ ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟ ವಿಡಿಯೋಗಳು ಜೊತೆಗೆ ಕೆಲವೊಂದು ಕ್ಯೂರಿಯಸ್ ವಿಷಯಗಳಿಗೆ ಸಂಬಂಧಪಟ್ಟಾಗೆ ಅಂದರೆ ಕುತೂಹಲಕಾರಿ ವಿಷಯಗಳಿಗೆ ಸಂಬಂಧಪಟ್ಟಾಗೆ ವಿಡಿಯೋಗಳು ಜೊತೆಗೆ ಸೈನ್ಸ್ಗೆ ಹೈಸ್ಕೂಲ್ ಸೈನ್ಸ್ಗೆ ಸಂಬಂಧಪಟ್ಟ ವಿಡಿಯೋಗಳನ್ನು ಪ್ರಸ್ತುತಪಡಿಸ್ತಾ ಹೋಗ್ತಾ ಇದ್ದೀನಿ. ಇನ್ನು ಮುಂದೆ ಕೂಡ ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಸಿಂಪಲ್ ಮ್ಯಾಥಮೆಟಿಕ್ಸ್ ಕ್ವಶನ್ಗಳು ಯಾವ ರೀತಿ ಮಾಡೋದು ಮತ್ತೆ ಹೈಸ್ಕೂಲ್ಗೆ ಸಂಬಂಧಪಟ್ಟಾಗ 8th 9th 10th ಸ್ಟ್ಯಾಂಡರ್ಡ್ ಸಂಬಂಧಪಟ್ಟಾಗ ಮ್ಯಾಥಮೆಟಿಕ್ಸ್ ಇನ್ಕ್ಲೂಡಿಂಗ್ ಸಿಲೆಬಸ್ ಮತ್ತೆ ಅಪ್ಲಿಕೇಶನ್ ಕ್ವಶನ್ಗಳನ್ನ ಯಾವ ರೀತಿ ಸಾಲ್ವ್ ಮಾಡೋದ್ರ ಬಗ್ಗೆ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ನೀವು ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥ ವಿಷಯ ಈಗಾಗಲೇ ನಮಗೆ ಗೊತ್ತಿರೋ ಹಾಗೆ SSLC ಎಕ್ಸಾಮ್ ಮಾರ್ಚ್ 28ರಿಂದ ಸ್ಟಾರ್ಟ್ ಆಗ್ತಿದೆ. ಮಾರ್ಚ್ 28ರಿಂದ ಸ್ಟಾರ್ಟ್ ಆಗ್ತಿರೋದ್ರಿಂದ SSLC ಎಕ್ಸಾಮ್ನಲ್ಲಿ ಮ್ಯಾಥಮೆಟಿಕ್ಸ್ನಲ್ಲಿ ನಾವು ಯಾವ್ಯಾವ ಲೆಸನ್ನಲ್ಲಿ ಎಷ್ಟೆಷ್ಟು ಮಾರ್ಕ್ಸ್ಗೆ ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಯಾವ್ಯಾವ ರೀತಿ ಕ್ವಶನ್ಗಳು ಬರ್ಬೋದು ಅಂತಕ್ಕಂಥ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲದಾಗಿ ಫಸ್ಟ್ ಲೆಸನ್ ಬಂದ್ಬಿಟ್ಟು ಅರ್ಥಮೆಟಿಕ್ ಪ್ರೋಗ್ರೆಷನ್, ಏನು ಕನ್ನಡದಲ್ಲಿ ಸಮಾಂತರ ಶ್ರೇಣಿಗಳು ಅಂತೀವಿ. ಅರ್ಥಮೆಟಿಕ್ ಪ್ರೋಗ್ರೆಷನ್, ಅರ್ಥಮೆಟಿಕ್ ಪ್ರೋಗ್ರೆಷನ್ನಲ್ಲಿ ನಾವು ಸಿಂಪಲ್ ಆಗಿ ಯಾರೇ ಆದರೂ ಕೂಡ ವಿ ಕ್ಯಾನ್ ಈಸಿಲಿ ಸ್ಕೋರ್ 4 ಮಾರ್ಕ್ಸ್. ಯಾವ ರೀತಿ ಮಾಡ್ಬೋದು? ಅಕಾರ್ಡಿಂಗ್ ಟು ನ್ಯೂ ಕ್ವಶನ್ ಪೇಪರ್ ಪ್ಯಾಟ್ರನ್ ವಾಟ್ ದೇ ಆರ್ ಗಿವನ್ ಬೈ KCEB ಬೋರ್ಡ್. ಈಗಾಗಲೇ ಹೊಸ ಒಂದು ಕ್ವಶನ್ ಪೇಪರ್ ಪ್ಯಾಟ್ರನ್ ಬಿಟ್ಟಿದ್ದಾರೆ. ಆ ಕ್ವಶನ್ ಪೇಪರ್ನಲ್ಲಿ ಸಿಂಪಲ್ ಕ್ವಶನ್ಸ್ ಎರಡಿದೆ. ಯಾವುದು? nth ಟರ್ಮ್ ಕಂಡುಹಿಡಿಯೋದು. ಫಾರ್ ಎಕ್ಸಾಂಪಲ್, ಫೈಂಡ್ ದ 10th ಟರ್ಮ್ ಆಫ್ ದ ಗಿವನ್ AP ಅಥವಾ 20th ಟರ್ಮ್ ಆಫ್ ದ ಗಿವನ್ AP ಅಂತ ಒಂದು ಕ್ವಶನ್ ಕಂಪಲ್ಸರಿ ಕೇಳ್ತಾರೆ. ಅದ್ರ ಜೊತೆಗೆ ಸಮ್ ಆಫ್ n ಟರ್ಮ್ಸ್ ಆಫ್ ಅನ್ AP, SN ಫಾರ್ಮುಲಾ ಯೂಸ್ ಮಾಡ್ಕೊಂಡ್ಬಿಡೋದು. ಸಮ್ ಅಂತ ಬರ್ತಿದ್ದಾಗ SN ಅದ್ರದ್ದು ಒಂದು ಕ್ವಶನ್ ಕೇಳ್ತಾರೆ. ಅದಾದ್ಮೇಲೆ ಒಂದೊಂದು ಮಾರ್ಕ್ ನಲ್ಲಿ ಒಂದು ರಿಲೇಷನ್ ಇರುತ್ತೆ. AN is equal to 4n minus 3, then find the third term of the AP, then find the fifth term of the AP, like that. ಈ ರೀತಿ ಕ್ವಶನ್ 1 ಮಾರ್ಕ್ ಅಲ್ಲಿ ಇರುತ್ತೆ. ಜೊತೆಗೆ 2 ಮಾರ್ಕ್ ಅಲ್ಲಿ 2 ಕ್ವಶನ್ಸ್ ಕೇಳಬಹುದು. AN ಕೇಳೋದು ಅಂದ್ರೆ 5th ಟರ್ಮ್ ಕಂಡಿಡಿ, 10th ಟರ್ಮ್ ಕಂಡಿಡಿ, 20th ಟರ್ಮ್ ಕಂಡಿಡಿ ಒಂದು ಗಿವನ್ AP ನಲ್ಲಿ ಆ ರೀತಿ ಕ್ವಶನ್ ಕೇಳಬಹುದು. SN ಫಾರ್ಮುಲಾ ಮೇಲೆ ಕೇಳಬಹುದು. ಅದಾದ್ಮೇಲೆ ಒಂದು 3 ಮಾರ್ಕ್ಗೆ ಒಂದು ಅಪ್ಲಿಕೇಶನ್ ಕ್ವಶನ್ಸ್ ಬರುತ್ತೆ. ಅಪ್ಲಿಕೇಶನ್ ಕ್ವಶನ್ಸ್ ಯಾವ ರೀತಿ ಮಾಡೋದು, ಅಪ್ಲಿಕೇಶನ್ ಕ್ವಶನ್ಸ್ ಯಾವ ರೀತಿ ಬರ್ತವೆ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ಕ್ಲೂಡಿಂಗ್ ಎಕ್ಸಾಂಪಲ್ ತಗೊಂಡು ಸಾಲ್ವ್ ಮಾಡ್ತಾ ಹೋಗ್ತೀನಿ. AP ನಲ್ಲಿ ನೀವು ಸಿಂಪಲ್ ಆಗಿ AN ಫಾರ್ಮುಲಾ, SN ಫಾರ್ಮುಲಾ ಬೇಸಿಸ್ ಮೇಲೆ 2 ಮಾರ್ಕಿಗೆ 2 ಕ್ವಶನ್ಸ್ ಬರುತ್ತೆ. 1 ಮಾರ್ಕಿಗೆ AN is equal to ಒಂದು ರಿಲೇಷನ್ 3n square plus 5, then find the second term, like that. ಈ ರೀತಿ ರಿಲೇಷನ್ ಮೇಲೆ ಒಂದು ಕ್ವಶನ್ ಇರುತ್ತೆ. ಈಸಿಯಾಗಿ ನೀವು ಒಂದು 4 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ನ ತಗೊಬಹುದು. ಜೊತೆಗೆ ಅಪ್ಲಿಕೇಶನ್ ಕ್ವಶನ್ಸ್ ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ I will solve some application questions regarding on AP. ಓಕೆ, AP ನಲ್ಲಿ ನೀವು ಸಿಂಪಲ್ ಆಗಿ ಒಂದು 4 ಮಾರ್ಕ್ಸ್ ತಗೋಬಹುದು. ಅಂದ್ರೆ ಫಾರ್ಮುಲಾ ಚೆನ್ನಾಗಿ ಗೊತ್ತಿರಬೇಕು. ಯಾವ ಕ್ವಶನ್ ಏನು ಸಮ್ ಅಂತ ಬರ್ತಿದಾಗ SN ಹಾಕೊಬೇಕು, ತಲೆಯಲ್ಲಿದ್ರೆ ಯು ಕ್ಯಾನ್ ಈಸಿಲಿ ಸ್ಕೋರ್ ಇಟ್. ನೆಕ್ಸ್ಟ್ ಲೆಸನ್ ಬಂದ್ಬಿಟ್ಟು ಟ್ರಯಾಂಗಲ್ಸ್ ಲೆಸನ್. ಟ್ರಯಾಂಗಲ್ಸ್ ಲೆಸನ್ ಅಲ್ಲಿ ನೀವು ಪ್ರಾಬ್ಲಮ್ ಮಾಡೋದು 2 ಮಾರ್ಕಿಗೆ ಒಂದು ಕ್ವಶನ್ ಇರುತ್ತೆ ಪ್ರಾಬ್ಲಮ್ ಮಾಡೋದು, ಅಥವಾ 1 ಮಾರ್ಕ್ 2 ಮಾರ್ಕ್ ಕ್ವಶನ್ ಜೊತೆಗೆ 1 ಮಾರ್ಕಿಗೆ ಒಂದು ಇರುತ್ತೆ. ಯಾವ್ದಾದ್ರು ಒಂದು ಸೈಟ್ ಕಂಡುಹಿಡಿಯೋದು ಅಥವಾ 1 ಮಾರ್ಕಿಗೆ ಸ್ಟೇಟ್ ಪೈಥಾಗರಸ್ ಥಿಯರಮ್ ಅಥವಾ ಸ್ಟೇಟ್ ಥೇಲ್ಸ್ ಥಿಯರಮ್ ಈ ರೀತಿ ಕ್ವಶನ್ ಇರುತ್ತೆ. 5 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಆಗಿ ಥಿಯರಮ್ ಕೇಳೋ ಚಾನ್ಸ್ ಇರುತ್ತೆ. 5 ಮಾರ್ಕ್ಸ್ಗೆ ಇಂಪಾರ್ಟೆಂಟ್ ಆಗಿ ದೇ ಆರ್ ಆಸ್ಕಿಂಗ್ ಥಿಯರಮ್. ಥಿಯರಮ್ ಯಾವ ರೀತಿ ಕೇಳಬಹುದು ಅಂದ್ರೆ ಐದಾರು ಥೇಲ್ಸ್ ಥಿಯರಮ್ ಕೇಳಬಹುದು. ಸ್ಟೇಟ್ ಅಂಡ್ ಪ್ರೂವ್ ಥೇಲ್ಸ್ ಥಿಯರಮ್ ಅಂತ ಸ್ಟೇಟ್ಮೆಂಟ್ ಬರಿಬೇಕಾಗುತ್ತೆ ನೀವು. ಆಮೇಲೆ ಥಿಯರಮ್ ಪ್ರೂವ್ ಮಾಡಬೇಕಿರುತ್ತೆ. ಆದರ್ ಪೈಥಾಗರಸ್ ಥಿಯರಮ್ ಕೇಳಬಹುದು. ಪೈಥಾಗರಸ್ ಥಿಯರಮ್ ಕೇಳಿದಾಗ ದೇ ಆರ್ ಆಸ್ಕಿಂಗ್ ಸ್ಟೇಟ್ ಅಂಡ್ ಪ್ರೂವ್ ಪೈಥಾಗರಸ್ ಥಿಯರಮ್. ಪೈಥಾಗರಸ್ ಥಿಯರಮ್ ಸ್ಟೇಟ್ಮೆಂಟ್ ಬರೀಬೇಕು, ಥಿಯರಮ್ ಪ್ರೂವ್ ಮಾಡಬೇಕು. ಮಸ್ಟ್ ಅಂಡ್ ಶುಡ್ ಥಿಯರಮ್ ಪ್ರೂವ್ ಮಾಡಬೇಕಾದ್ರೆ ಈ ಫಿಗರ್ ನ ಬರೀಲೇಬೇಕು. ಇಲ್ಲಿ ನೀವು ಟ್ರಯಾಂಗಲ್ ಸೆಷನ್ ಅಲ್ಲಿ ಫಸ್ಟ್ ನೀವು ಥಿಯರಮ್ಸ್ ಮೇಲೆ ಪಕ್ಕ ಹಾಕ್ಬಿಡ್ರಿ. ಥಿಯರಮ್ಸ್ ನ ಯಾವ್ಯಾವ ರೀತಿ ಕಲಿಬೇಕು ಅನ್ನೋದನ್ನ ಕಲ್ತ್ಬಿಟ್ರೆ ನಿಮ್ಗೆ ಈಸಿಲಿ ಸ್ಕೋರ್ 4 to 5 ಮಾರ್ಕ್ಸ್. ಥಿಯರಮ್ ನ 4 ಅಥವಾ 5 ಮಾರ್ಕ್ಸ್ ಕೇಳ್ಬೋದು. ಕಂಪಲ್ಸರಿ ಅದನ್ನ ಕಲೀರಿ. ಜೊತೆಗೆ 2 ಸ್ಟೇಟ್ಮೆಂಟ್, ಥೇಲ್ಸ್ ಥಿಯರಮ್ ಒಂದು ಸ್ಟೇಟ್ಮೆಂಟ್, ಪೈಥಾಗರಸ್ ಥಿಯರಮ್ ಸ್ಟೇಟ್ಮೆಂಟ್. ಅದ್ರ ಕಾನ್ವರ್ಸ್ ಓದ್ಕೊಳ್ಳಿ. ಕನ್ವರ್ಸ್ ಆಫ್ ಥೇಲ್ಸ್ ಅಂಡ್ ಆಸ್ ವೆಲ್ ಆಸ್ ಕನ್ವರ್ಸ್ ಆಫ್ ಪೈಥಾಗರಸ್. ಈ 4 ಸ್ಟೇಟ್ಮೆಂಟ್ ಓದ್ಕೊಂಡ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ನ 1 ಮಾರ್ಕ್ ಕೇಳ್ತಾರೆ. ಅಲ್ಲಿ 1 ಮಾರ್ಕ್ಸ್ ನ ಈಸಿಯಾಗಿ ತಗೊಬಹುದು. ಜೊತೆಗೆ ಥಿಯರಮ್ಸ್ ಏರಿಯಾಸ್ ಮೇಲೆ ಒಂದು ಥಿಯರಮ್ ಬರುತ್ತೆ, ಆಂಗಲ್ ಕ್ರೈಟೀರಿಯಾ ಮೇಲೆ ಒಂದು ಥಿಯರಮ್ ಬರುತ್ತೆ, ಥೇಲ್ಸ್ ಥಿಯರಮ್ ಅಂಡ್ ಆಲ್ಸೋ ಪೈಥಾಗರಸ್ ಥಿಯರಮ್. 4 ಥಿಯರಮ್ಸ್ ನೀವು ಕಲ್ತಿದ್ರೆ 4 ಅಥವಾ 5 ಮಾರ್ಕ್ ನಿಮಗೆ ಬಂದ್ಬಿಡುತ್ತೆ. ಈ ಲೆಸನ್ ಅಲ್ಲಿ ಸ್ಟೇಟ್ಮೆಂಟ್ಸ್ ಓದ್ಕೊಳ್ಳೋದ್ರಿಂದ 1 ಮಾರ್ಕ್, ಜೊತೆಗೆ ಥಿಯರಮ್ಸ್ ನ ಓದ್ಕೊಂಡ್ರೆ ಅಂದ್ರೆ ಕರೆಕ್ಟ್ ಆಗಿ ಕಲಿತ್ರೆ ನಿಮಗೆ 5 ಮಾರ್ಕ್ಸ್ ಬಂತು ಅಂದ್ರು 5 + 1 6 ಆಗ್ಬೋದು. ಓಕೆನಾ? ಈ ಲೆಸನ್ ಟ್ರಯಾಂಗಲ್ಸ್ ಅಂದ್ರೆ ಪ್ರಾಬ್ಲಮ್ ಸ್ವಲ್ಪ ಅಪ್ಲಿಕೇಶನ್ ಇರುತ್ತೆ, ಸ್ವಲ್ಪ ಯೋಚನೆ ಮಾಡಬೇಕಿರುತ್ತೆ. ಅದಕ್ಕಿಂತ ಈಸಿಯಾಗಿ ಸ್ಕೋರ್ ಮಾಡ್ಕೊಬೇಕು ಅಂದ್ರೆ ನೀವು ಮೋರ್ ಕಾನ್ಸಂಟ್ರೇಟ್ ಆನ್ ಥಿಯರಮ್ಸ್. ನೆಕ್ಸ್ಟ್ ಲೆಸನ್ ಅದು ಈಸಿ ಲೆಸನ್, ಪೇರ್ ಆಫ್ ಲೀನಿಯರ್ ಇಕ್ವೇಷನ್ಸ್ ಇನ್ 2 ವೇರಿಯೇಬಲ್ಸ್. ಈ ಲೆಸನ್ ಅಲ್ಲಿ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇನ್ 2 ವೇರಿಯೇಬಲ್ಸ್, ಈ ಲೆಸನ್ ಅಲ್ಲಿ
ಮಸ್ಟ್ ಅಂಡ್ ಶುಡ್ ನಿಮಗೆ ಗ್ರಾಫ್ 4 ಮಾರ್ಕಿಗೆ ಇದ್ದೇ ಇರುತ್ತೆ. ಈಕ್ವೇಶನ್ ಸಾಲ್ವ್ ಮಾಡಬೇಕು, ಗ್ರಾಫ್ನ ಹಾಕಬೇಕು. ಗ್ರಾಫ್ನ ಹಾಕ್ಬೇಕಾದ್ರೆ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಮಸ್ಟ್ ಅಂಡ್ ಶುಡ್ ಸ್ಟ್ರೈಟ್ ಲೈನ್ಸ್ ಬರ್ತವೆ, ಅದು ತಲೆಯಲ್ಲಿರಬೇಕು. ಜೊತೆಗೆ ಅಲ್ಲಿ ಕೊಟ್ಟಿರೋ ಗ್ರಾಫ್ನ ಕರೆಕ್ಟಾಗಿ ಪಾಯಿಂಟ್ಸ್ ಕರೆಕ್ಟಾಗಿ ಅಟ್ಲೀಸ್ಟ್ 2 ಪಾಯಿಂಟ್ಸ್ ತಗೊಬೇಕಿರುತ್ತೆ. ನೀವು 2 ಪಾಯಿಂಟ್ಸ್ನ ಕರೆಕ್ಟಾಗಿ ತಗೊಂಡು ಎಕ್ಸ್ಟೆಂಡ್ ಮಾಡ್ಕೊಂಡ್ರೆ ದೇ ವಿಲ್ ಮೀಟ್ ಅಟ್ 1 ಪಾಯಿಂಟ್. ಅದು ಕಂಡೀಷನ್ ಇರುತ್ತೆ, ಮೀಟ್ ಆಗುತ್ತೋ ಅಥವಾ ಪ್ಯಾರಲಲ್ ಬರುತ್ತೋ ಅಥವಾ ಕಾನ್ಫಿಡೆಂಟ್ ಆಗುತ್ತೋ, ಅದು ಡಿಪೆಂಡಿಂಗ್ ಅಪ್ ಆನ್ ದ ಕಂಡೀಷನ್. ನಿಮಗೆ ಗ್ರಾಫ್ ಕೇಳಬೇಕಾದ್ರೆ ತುಂಬಾ ಈಸಿನೇ ಕೇಳಿರ್ತಾರೆ. ಒಂದು 4 ಮಾರ್ಕ್ನ ಕರೆಕ್ಟಾಗಿ ಗ್ರಾಫ್ ಕಲ್ತ್ರೆ 4 ಮಾರ್ಕ್ನ ತಗೊಬಹುದು ಈಸಿಯಾಗಿ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯೇಬಲ್ಸ್ ಅಲ್ಲಿ. ನೆಕ್ಸ್ಟ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಇನ್ 2 ವೇರಿಯೇಬಲ್ಸ್ ಅಲ್ಲಿ 4 ಮಾರ್ಕ್ಸ್ ಅಲ್ಲಿ ಈಸಿಯಾಗಿ ಗ್ರಾಫ್ ಅಲ್ಲಿ ಬಂತು ಅಂದ್ರೆ ಇನ್ನ 2 ಮಾರ್ಕಿಗೆ ಒಂದು ಕ್ವಶನ್ ನಿಮಗೆ ಸಾಲ್ವ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಯಾವ ಮೆಥಡ್ ಬೇಕಾದ್ರೂ ಮಾಡ್ಬೋದು. ನೀವು ಪರ್ಟಿಕ್ಯುಲರ್ ಮೆಥಡ್ ಅಂತ ಕೇಳಿರಲ್ಲ, ಸಾಮಾನ್ಯವಾಗಿ ಪರ್ಟಿಕ್ಯುಲರ್ ಮೆಥಡ್ ಅಂತ ಕೇಳಿರಲ್ಲ. ಸಾಲ್ವ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ ಪರ್ಟಿಕ್ಯುಲರ್ ಮೆಥಡ್ ಇರಲ್ಲ, ಸಾಲ್ವ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಅಂತ ಇರುತ್ತೆ. ನೀವು ಯಾವ ಟು ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂಡ್ ವೈ ಬೈ ಯೂಸಿಂಗ್ ಎನಿ ಮೆಥಡ್. ಆದಷ್ಟು ನೀವು ಸಬ್ಸ್ಟಿಟ್ಯೂಷನ್ ಮೆಥಡ್ ಅಥವಾ ಎಲಿಮಿನೇಷನ್ ಮೆಥಡ್ ಈ ರೀತಿ ಇದ್ದಾಗ, ಸಬ್ಸ್ಟಿಟ್ಯೂಷನ್ ಮೆಥಡ್, ಎಲಿಮಿನೇಷನ್ ಮೆಥಡ್, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಅಂತ ಇದ್ದಾಗ ಎಲಿಮಿನೇಷನ್ ಮೆಥಡ್ ಮಾಡಿದ್ರೆ ನಿಮಗೆ ಸ್ವಲ್ಪ ಈಸಿ ಅಂತ ಅನ್ಸುತ್ತೆ. ಯು ಗೋ ಥ್ರೂ ಎಲಿಮಿನೇಷನ್ ಮೆಥಡ್. ಪರ್ಟಿಕ್ಯುಲರ್ ಮೆಥಡ್ ಅಂತೂ ಕೇಳಲ್ಲ. ಅದಾದ್ಮೇಲೆ 1 ಮಾರ್ಕ್ ಅಲ್ಲಿ ನಿಮಗೆ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ 1 ಮಾರ್ಕ್ ಅಲ್ಲಿ ನಿಮಗೆ 3 ಕಂಡೀಷನ್ಸ್ ಇದೆ. a1/a2 ನಾಟ್ ಈಕ್ವಲ್ ಟು b1/b2, a1/a2 ಈಕ್ವಲ್ ಟು b1/b2 ಈಕ್ವಲ್ ಟು c1/c2, a1/a2 ಈಕ್ವಲ್ ಟು b1/b2 ನಾಟ್ ಈಕ್ವಲ್ ಟು c1/c2. ಈ 3 ಕಂಡೀಷನ್ಸ್ ಅಲ್ಲಿ ಸೊಲ್ಯೂಷನ್ಸ್ ಗ್ರಾಫ್ ಯಾವ ರೀತಿ ಬರುತ್ತೆ ಅಂತ ಕೇಳ್ತಾರೆ. ಈ 3 ಕಂಡೀಷನ್ಸ್ ಅಲ್ಲಿ ನೀವು ಕರೆಕ್ಟ್ ಆಗಿತ್ತು ಅಂದ್ರೆ ನಂಬರ್ ಆಫ್ ಸೊಲ್ಯೂಷನ್ಸ್ ಎಷ್ಟು ಬರುತ್ತೆ ಅಥವಾ ಗ್ರಾಫ್ ಯಾವ ರೀತಿ ಬರುತ್ತೆ ಅಂತ 1 ಮಾರ್ಕ್ ಅಲ್ಲಿ ಕೇಳ್ಬೋದು. ಇಷ್ಟನ್ನ ಕಲಿತ್ರೆ ನಿಮಗೆ ಇದ್ರೊಳಗೆ 1 ಮಾರ್ಕ್ ಅಂತ ತಗೊಬಹುದು. ಜೊತೆಗೆ ಸಾಲ್ವ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ 2 ಮಾರ್ಕ್, ಗ್ರಾಫ್ 4 + 2 + 1 7 ಮಾರ್ಕ್ಸ್. ನೆಕ್ಸ್ಟ್ ಇನ್ನು ಸರ್ಕಲ್ಸ್ ನಲ್ಲಿ ಇಂಪಾರ್ಟೆಂಟ್ ಆಗಿ 2 ಥಿಯರಮ್ಸ್ ಬರುತ್ತೆ. ಎಕ್ಸ್ಟರ್ನಲ್ ಪಾಯಿಂಟ್ ಥಿಯರಮ್, ಪರ್ಪೆಂಡಿಕ್ಯುಲರ್ ಡ್ರಾನ್ ಟು ಟ್ಯಾಂಜೆಂಟ್, ಅದೊಂದು ಥಿಯರಮ್ ಇರುತ್ತೆ. ಓಕೆ, ಅವೆರಡು ಥಿಯರಮ್ನ 2 ಥಿಯರಮ್ಸ್ ನೀವು ಕಲ್ತು ಬಿಟ್ರೆ ಯು ಕ್ಯಾನ್ ಈಸಿಲಿ ಸ್ಕೋರ್ 3 ಮಾರ್ಕ್ಸ್. ಅವೆರಡು ಥಿಯರಮ್ ಕಂಪಲ್ಸರಿ ಕಲಿಸಿದ್ರೆ 3 ಮಾರ್ಕ್ಸ್ ಬರುತ್ತೆ. ಅದರ ಜೊತೆಗೆ ಒಂದೊಂದು ಮಾರ್ಕ್ ಅಲ್ಲಿ ದ ಆಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಅಂಡ್ ಆಂಗಲ್ ಬಿಟ್ವೀನ್ ದ ರೇಡಿಯಾ ಒಂದು ರಿಲೇಷನ್ ಬರುತ್ತೆ, ಆರ್ ಸಪ್ಲಿಮೆಂಟರಿ ಅಂತ, ಅದನ್ನ ಕೇಳ್ಬೋದು ಒಂದೊಂದು ಮಾರ್ಕ್ ಅಲ್ಲಿ. ಅಥವಾ ಸಿಂಪಲ್ ಆಗಿ ಕೇಳಬೇಕು ಅಂದ್ರೆ ಟ್ಯಾಂಜೆಂಟ್ ಅಥವಾ ಸೀಕೆಂಟ್ ಅಂದ್ರೆ ಡೆಫಿನೇಷನ್ ಮೇಲೆ ನಿಮಗೆ ಒಂದೊಂದು ಮಾರ್ಕ್ ಅಲ್ಲಿ ಮಲ್ಟಿಪಲ್ ಚಾಯ್ಸ್ ಅಲ್ಲಿ ಕೇಳ್ಬೋದು. ಇಫ್ ಎ ಲೈನ್ ಟಚಸ್ ಸರ್ಕಲ್ ಅಟ್ ಓನ್ಲಿ 1 ಪಾಯಿಂಟ್ ಇಸ್ ಕಾಲ್ಡ್ ಡ್ಯಾಶ್ ಅಂತ ಕೊಟ್ಬಿಟ್ಟು ಟ್ಯಾಂಜೆಂಟ್, ಸೀಕೆಂಟ್, ಲೈಕ್ ದ ಕಾರ್ಡ್, ಈ ರೀತಿ ಆಪ್ಷನ್, ರೇಡಿಯಸ್, ಈ ರೀತಿ ಆಪ್ಷನ್ಗಳು ಕೊಡ್ಬೋದು. ಈ ರೀತಿ ಓದ್ಕೊಂಡ್ರೆ ನಿಮಗೆ ಸರ್ಕಲ್ಸ್ ಲೆಸನ್ ಅಲ್ಲಿ ಈಸಿಯಾಗಿ 3 ಮಾರ್ಕ್ ಅಂತೂ ಸ್ಕೋರ್ ಮಾಡಬಹುದು. ಕಂಪಲ್ಸರಿ ಥಿಯರಮ್ ಇದ್ದೇ ಇರುತ್ತೆ. ಅದಾದ್ಮೇಲೆ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಈಸಿ ಲೆಸನ್ನೇ, ಬಟ್ ಸ್ವಲ್ಪ ಅರ್ಥ ಮಾಡ್ಕೊಂಡು ಮಾಡಬೇಕು. ಇದ್ರೊಳಗೆ 1+2 ಕೇಳ್ಬೋದು, ಅಥವಾ 1 ಮಾರ್ಕಿಗೆ ಒಂದು ಕ್ವಶನ್ ಕೇಳ್ಬಿಟ್ಟು 2 ಮಾರ್ಕಿಗೆ ಒಂದು ಕ್ವಶನ್ ಕೇಳ್ಬೋದು. ಇಲ್ಲ 3 ಮಾರ್ಕಿಗೆ ಒಂದು ಫಿಗರ್ ಕೊಟ್ಬಿಟ್ಟು ಅವರೇ ಕೇಳಿರ್ತಾರೆ. ಫಿಗರ್ ಎಲ್ಲ ಅವರೇ ಫಿಗರ್ ಕೊಟ್ಟಿರ್ತಾರೆ. ಒಂದು ಪರ್ಟಿಕ್ಯುಲರ್ ಏರಿಯಾನ ಶೇಡ್ ಮಾಡಿ ಅದರದ್ದು ಏರಿಯಾ ಎಷ್ಟು ಅಂತ ಕೇಳಿರ್ತಾರೆ. ಅಲ್ಲಿ ಕೊಟ್ಟಾಗ ನೀವು ಕರೆಕ್ಟಾಗಿ ಫಿಗರ್ನ ನೋಡಿ ಯಾವ್ದಾವ್ದನ್ನ ಸಬ್ಟ್ರಾಕ್ಟ್ ಮಾಡ್ಕೊಬೇಕು ಅಥವಾ ಆಡ್ ಮಾಡ್ಕೊಬೇಕು ನೋಡ್ಬಿಟ್ಟು ಫಿಗರ್ನ ಡಿಪೆಂಡೆಂಟ್ ಆಗಿ ಮಾಡಬೇಕು. ಇದನ್ನು ಏರಿಯಾ ರಿಲೇಟೆಡ್ ಸರ್ಕಲ್ಸ್ ಅಲ್ಲಿ 3 ಮಾರ್ಕ್ಸ್ ಕ್ವಶನ್ ಆರ್ 2+1. 1 ಮಾರ್ಕಿಗೆ ಕೇಳಿದ್ರೆ ಡೈರೆಕ್ಟ್ ಯಾವ್ದಾದ್ರು ಲೆಂತ್ ಆಫ್ ಅನ್ ಆರ್ಕ್ ಆ ರೀತಿ ಕ್ವಶನ್ಗಳನ್ನ ಕೇಳ್ತಾರೆ. ಏರಿಯಾ ರಿಲೇಟೆಡ್ ಸರ್ಕಲ್ಸ್ ಅಲ್ಲಿ 3 ಮಾರ್ಕ್ ಕ್ವಶನ್ ಕಂಪಲ್ಸರಿ ಇರುತ್ತೆ. ಅದಾಗ್ತಿದ್ದೀನಿ ಈ ವರ್ಷದಿಂದ ನಿಮಗೆ ಕನ್ಸ್ಟ್ರಕ್ಷನ್ಸ್ ತುಂಬಾ ನಂಬರ್ ಆಫ್ ಮಾರ್ಕ್ಸ್ ಜಾಸ್ತಿ ಮಾಡಿದ್ದಾರೆ. ಟ್ರಯಾಂಗಲ್ ಕನ್ಸ್ಟ್ರಕ್ಷನ್ 4 ಮಾರ್ಕಿಗೆ ಇರುತ್ತೆ. ಅದು ಡಿಪೆಂಡಿಂಗ್ ಅಪಾನ್ ದ ರೇಷಿಯೋ ನೋಡ್ಕೊಂಡು ಕರೆಕ್ಟಾಗಿ ಹಾಕ್ಬೇಕು. 3/5 ಅಥವಾ 5/3 ಅಂದ್ರೆ ನಿಮ್ಗೆ ರೇಷಿಯೋ ಗೊತ್ತಿರೋ ಪ್ರಾಪರ್ ಇದೆಯೋ ಇಂಪ್ರಾಪರ್ ಇದೆಯೋ ಅಂತ. ಡಿಪೆಂಡಿಂಗ್ ಅಪಾನ್ ದ ರೇಷಿಯೋ ಕರೆಕ್ಟಾಗಿ ಕಲ್ತು ಕನ್ಸ್ಟ್ರಕ್ಷನ್ ಮಾಡಬೇಕು. 4 ಮಾರ್ಕಿಗೆ ಇರುತ್ತೆ ಕನ್ಸ್ಟ್ರಕ್ಷನ್. ಅದಾದ್ಮೇಲೆ ಡಿವೈಡ್ ದ ಲೈನ್ ಸಿಗ್ಮೆಂಟ್ ಇನ್ ದ ಗಿವನ್ ರೇಷಿಯೋ, ಇದು ಒಂದು 2 ಮಾರ್ಕಿಗೆ ಇರುತ್ತೆ. ನೆಕ್ಸ್ಟ್ ಟ್ಯಾಂಜೆನ್ಸ್ ಡ್ರಾ ಮಾಡೋದು. ಟ್ಯಾಂಜೆನ್ಸ್ ಡ್ರಾ ಮಾಡಬೇಕು ಟು ಗಿವನ್ ಸರ್ಕಲ್. ಟ್ಯಾಂಜೆನ್ಸ್ ನ ಒಂದು ಗಿವನ್ ಸರ್ಕಲ್ ಡ್ರಾ ಮಾಡಬೇಕು ಅಂದ್ರೆ 2 ಕಂಡೀಷನ್ ಇರುತ್ತೆ. ಒಂದು ಎಕ್ಸ್ಟರ್ನಲ್ ಪಾಯಿಂಟ್ ಇಂದ ಟ್ಯಾಂಜೆನ್ಸ್ ಡ್ರಾ ಮಾಡೋದು, ಅಥವಾ ಅಟ್ ದ ಎಂಡ್ಸ್ ಆಫ್ ದ ನಾವು ರೇಡಿಯಸ್ ಅಲ್ಲಿ ಟ್ಯಾಂಜೆನ್ಸ್ ಡ್ರಾ ಮಾಡೋದು. ಯಾವಾಗ, ಈಗ ಫಾರ್ ಎಕ್ಸಾಂಪಲ್ ಡ್ರಾ ಎ ಸರ್ಕಲ್ ಆಫ್ ರೇಡಿಯಸ್ 3.5 ಸೆಂಟಿಮೀಟರ್ ಅಂಡ್ ಕನ್ಸ್ಟ್ರಕ್ಟ್ ಅ ಪೇರ್ ಆಫ್ ಟ್ಯಾಂಜೆಂಟ್ಸ್ ಟು ಎ ಸರ್ಕಲ್, ದ ಆಂಗಲ್ ಬಿಟ್ವೀನ್ ದ ಟ್ಯಾಂಜೆಂಟ್ಸ್ ಇಸ್ 70 ಡಿಗ್ರಿ. ಈ ರೀತಿ ಕ್ವಶನ್ಗಳನ್ನ ಕೇಳ್ಬೋದು. ಈ ರೀತಿ ಕ್ವಶನ್ ಕೇಳಿದಾಗ ಬೇರೆ ತರ ಮಾಡಬೇಕು ಟ್ಯಾಂಜೆನ್ಸ್ ಡ್ರಾ ಮಾಡೋದು. ಎಕ್ಸ್ಟರ್ನಲ್ ಪಾಯಿಂಟ್ ಇನ್ ದ ಟ್ಯಾಂಜೆಂಟ್ಸ್, ಫಾರ್ ಎಕ್ಸಾಂಪಲ್ ಡ್ರಾ ಎ ಸರ್ಕಲ್ ಆಫ್ 3 ಸೆಂಟಿಮೀಟರ್ ರೇಡಿಯಸ್ ಅಂಡ್ ಕನ್ಸ್ಟ್ರಕ್ಟ್ ಅ ಪೇರ್ ಆಫ್ ಟ್ಯಾಂಜೆಂಟ್ಸ್ ಟು ಎ ಸರ್ಕಲ್ ಫ್ರಮ್ ಅನ್ ಎಕ್ಸ್ಟರ್ನಲ್ ಪಾಯಿಂಟ್ 10 ಸೆಂಟಿಮೀಟರ್ ಅವೇ ಫ್ರಮ್ ದ ಸೆಂಟರ್ ಆಫ್ ದ ಸರ್ಕಲ್. ಈ ರೀತಿ ಕ್ವಶನ್ ಕೇಳಿದಾಗ ಬೇರೆ ರೀತಿ ಮಾಡಬೇಕು. ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿರೋ ಕ್ವಶನ್ಗಳನ್ನೇ ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಈಸಿಯಾಗಿ ಕನ್ಸ್ಟ್ರಕ್ಷನ್ ಲೆಸನ್ ಅಲ್ಲಿ ಈ ವರ್ಷ ಯು ಹ್ಯಾವ್ ಟು ಸ್ಕೋರ್ 9 ಮಾರ್ಕ್ಸ್.
ಕನ್ಸ್ಟ್ರಕ್ಷನ್ ಲೆಸನ್ ತುಂಬಾ ಈಸಿ ಇರುತ್ತೆ. ಕರೆಕ್ಟಾಗಿ ವರ್ಕ್ ಮಾಡಿ, ಕನ್ಸ್ಟ್ರಕ್ಷನ್ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದೇ ವರ್ಕ್ ಮಾಡಿ, ನಿಮಗೆ ಐಡಿಯಾ ಬಂದ್ಬಿಡುತ್ತೆ. ಯು ಕ್ಯಾನ್ ಈಸಿಲಿ ಸ್ಕೋರ್ 9 ಮಾರ್ಕ್ಸ್. ನೆಕ್ಸ್ಟ್ ಕೋಆರ್ಡಿನೇಟ್ ಜೋಮೆಟ್ರಿ. ಕೋಆರ್ಡಿನೇಟ್ ಜೋಮೆಟ್ರಿನಲ್ಲಿ ಫಸ್ಟ್ ಈ ಫೆಮಿಲಿಯರ್ ವಿತ್ ಆಲ್ ಫಾರ್ಮುಲಾ ಏನೇನಿರುತ್ತೆ, ಡಿಸ್ಟೆನ್ಸ್ ಇರುತ್ತೆ, ಆರಿಜಿನ್ ಟು ಗಿವನ್ ಪಾಯಿಂಟ್ ಇರುತ್ತೆ, ಡಿಸ್ಟೆನ್ಸ್ ಫ್ರಮ್ ಆರಿಜಿನ್ ಟು ಗಿವನ್ ಪಾಯಿಂಟ್. ಫಸ್ಟ್ ಡಿಸ್ಟೆನ್ಸ್ ಫಾರ್ಮುಲಾ, ನೆಕ್ಸ್ಟ್ ಡಿಸ್ಟೆನ್ಸ್ ಫ್ರಮ್ ಆರಿಜಿನ್ ಟು ಗಿವನ್ ಪಾಯಿಂಟ್ ಇರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಸೆಕ್ಷನ್ ಫಾರ್ಮುಲಾ ಇರುತ್ತೆ, ಸೆಕ್ಷನ್ ಫಾರ್ಮುಲಾದಲ್ಲಿ ಮಿಡ್ ಪಾಯಿಂಟ್ ಫಾರ್ಮುಲಾ ಇರುತ್ತೆ. ದೆನ್ ಆಫ್ಟರ್ ದಟ್ ಏರಿಯಾ ಆಫ್ ಎ ಟ್ರಯಾಂಗಲ್. ಇಷ್ಟು ಫಾರ್ಮುಲಾಸ್ ಇತ್ತು ಅಂದ್ರೆ ಸಿಂಪಲ್ ಕ್ವಶನ್ ಕೇಳಬೇಕಾದ್ರೆ ನಿಮಗೆ 1 ಮಾರ್ಕ್ ಅಲ್ಲಿ ಡಿಸ್ಟೆನ್ಸ್ ಫ್ರಮ್ ಆರಿಜಿನ್ ಟು ಗಿವನ್ ಪಾಯಿಂಟ್ ಕೇಳ್ಬೋದು. 1 ಮಾರ್ಕ್ ಅಲ್ಲಿ ಈಸಿಯಾಗಿ ಕೇಳಬೇಕು ಅಂದ್ರೆ ಇಲ್ಲ ಅಂದ್ರೆ 2 ಮಾರ್ಕ್ಗೆ ನಿಮಗೆ ಡಿಸ್ಟೆನ್ಸ್ ಫಾರ್ಮುಲಾ ಕೇಳ್ಬೋದು. ಫೈಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಅಂತ ಒಂದು ಕೋಆರ್ಡಿನೇಟ್ಸ್ ಪಾಯಿಂಟ್ಸ್ ಕೊಟ್ಬಿಟ್ಟು ಕೇಳ್ಬೋದು. ಅದಾದ್ಮೇಲೆ ಏರಿಯಾ ಆಫ್ ಎ ಟ್ರಯಾಂಗಲ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಏರಿಯಾ ಆಫ್ ಎ ಟ್ರಯಾಂಗಲ್ ಅಲ್ಲಿ ಸ್ವಲ್ಪ ಲಿಟ್ಲ್ ಬಿಟ್ ಕ್ವಶನ್ ಚೇಂಜ್ ಮಾಡಿ ಒಂದು 3 ಮಾರ್ಕಿಗೆ ಕಂಪಲ್ಸರಿ ಕ್ವಶನ್ ಬರುತ್ತೆ. ಏರಿಯಾ ಆಫ್ ಎ ಟ್ರಯಾಂಗಲ್ ಆರ್ ಸೆಕ್ಷನ್ ಫಾರ್ಮುಲಾ ಬೇಸ್ಡ್ ಆಗಿ, ಏರಿಯಾ ಆಫ್ ಎ ಟ್ರಯಾಂಗಲ್ ಆರ್ ಸೆಕ್ಷನ್ ಫಾರ್ಮುಲಾ ಬೇಸ್ಡ್ ಆಗಿ ಕಂಪಲ್ಸರಿ 3 ಮಾರ್ಕಿಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ. ಈ ಕೋಆರ್ಡಿನೇಟ್ ಜಾಮೆಟ್ರಿ ಅಷ್ಟೇ 3 ಮಾರ್ಕಿಗೆ ಕಂಪಲ್ಸರಿ ಒಂದು ಕ್ವಶನ್ ಇರುತ್ತೆ, ಜೊತೆಗೆ 2 ಮಾರ್ಕಿಗೆ ಕ್ವಶನ್ ಇರುತ್ತೆ, 1 ಮಾರ್ಕಿಗೂ ಇರುತ್ತೆ. ಇದು ಕೋಆರ್ಡಿನೇಟ್ ಜಾಮೆಟ್ರಿ. ಫಸ್ಟ್ ನೀವು ಫಾರ್ಮುಲಾಸ್ ಚೆನ್ನಾಗಿ ಕಲಿತ್ರೆ ಯು ಕ್ಯಾನ್ ಈಸಿಲಿ ಸಾಲ್ವ್ ದ ಪ್ರಾಬ್ಲಮ್. ಫಾರ್ಮುಲಾಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿವರೆಗೂ ಪಾರ್ಟ್ 1 ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ವಾಟ್ ಆರ್ ದ ಇಂಪಾರ್ಟೆನ್ಸ್ ಇನ್ ಪಾರ್ಟ್ 2. ಪಾರ್ಟ್ 2 ನಲ್ಲಿ ಕ್ವಾಡ್ರಾಟಿಕ್ ಇಕ್ವೇಶನ್, ಟ್ರಿಗ್ನಾಮೆಟ್ರಿ, ಬೇಸಿಕ್ ಟ್ರಿಗ್ನಾಮೆಟ್ರಿ ಅಂಡ್ ಅಪ್ಲಿಕೇಶನ್ಸ್ ಆಫ್ ಟ್ರಿಗ್ನಾಮೆಟ್ರಿ, ಸರ್ಫೇಸ್ ಏರಿಯಾ ಅಂಡ್ ವ್ಯಾಲ್ಯೂಮ್, ಸ್ಟ್ಯಾಟಿಸ್ಟಿಕ್ಸ್ ಬರುತ್ತೆ. ಅದ್ರೊಳಗೆ ಏನು ಇಂಪಾರ್ಟೆಂಟ್ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ವಿಡಿಯೋದಲ್ಲಿ ಈಗ ನಾನು ಏನೇನು ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ, ಸಿಂಪಲ್ ಆಗಿ ಆ ಬೇಸಿಸ್ ಮೇಲೆ ಎಕ್ಸಾಂಪಲ್ಸ್ ಕ್ವಶನ್ಸ್ ಅಂದ್ರೆ ಕ್ವಶನ್ ಪೇಪರ್ ಮಾಡಿ ಕ್ವಶನ್ ಪೇಪರ್ ಇರೋ ಪ್ರಾಬ್ಲಮ್ನ ನೀವು ವರ್ಕ್ ಮಾಡ್ತಾ ಹೋಗ್ರಿ, ಒಂದು ಐಡಿಯಾ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.